ಉಂಡಿದ್ದ ಮನೆಗೆ ದ್ರೋಹ ಬಗೆಯುವುದು ಅಂದ್ರೆ ಇದೇ ಇರಬಹುದು. 1971ರಲ್ಲಿ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶದ ಮಧ್ಯೆ ಯುದ್ಧ ಪ್ರಾರಂಭ ಆಗಿತ್ತು. ಈ ಯುದ್ಧದಲ್ಲಿ ಪಾಕಿಸ್ತಾನ್ ಆಪರೇಷನ್ ಸರ್ಚ್ ಲೈಟ್ ಅನ್ನ ಪ್ರಾರಂಭ ಮಾಡಿತು. ಇದರಲ್ಲಿ ಆಲ್ಮೋಸ್ಟ್ 2 ಲಕ್ಷಕ್ಕಿಂತ ಜಾಸ್ತಿ ಜನ ಪ್ರಾಣ ಕಳ್ಕೊಂಡಿದ್ರು. 1 ಕೋಟಿಗೂ ಅಧಿಕ ಜನ ಭಾರತಕ್ಕೆ ನಿರಾಶ್ರಿತರಂತೆ ವಲಸೆ ಬಂದಿದ್ರು. ಸಾವಿರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಲಾಯಿತು. ಸಾವಿರಾರು ಜನ ಹಸಿವಿನಿಂದ ಸಾಯ್ತಾ ಇದ್ರು. ಈ ಎಲ್ಲಾ ಸಮಸ್ಯೆಯಲ್ಲಿ ಮುಳುಗಿದ್ದ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಲು ರವಿಶಂಕರ್ ಜಿ ಒಂದು ಕಾನ್ಸರ್ಟ್ ಅರೇಂಜ್ ಮಾಡಿ ಫಂಡ್ ಹೊಂದಿಸಿ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಬೇಕು ಅಂತಾರೆ. ಅದಕ್ಕಾಗಿ ಅವರು ತಮ್ಮ ಗೆಳೆಯ ಜಾರ್ಜ್ ಹ್ಯಾರಿಸನ್ ನ ಸಹಾಯ ಕೇಳ್ತಾರೆ. ಈ ಜಾರ್ಜ್ ಹ್ಯಾರಿಸನ್ ಆ ಸಮಯದ ದ ಬೀಟ್ಲೆಸ್ ನ ಮೆಂಬರ್ ಆಗಿದ್ದ. ಈತ ನೇಮ್, ಫೇಮ್, ಮನಿ ಎಲ್ಲವೂ ಸಂಪಾದನೆ ಮಾಡಿದ್ದ. ಆದರೆ ರವಿಶಂಕರ್ ಜಿ ಇವರಿಗೆ ಆಧ್ಯಾತ್ಮದ ಜ್ಞಾನ ನೀಡಿದರು. ಮತ್ತೆ ಸ್ವತಃ ಇಸ್ಕಾನ್ ನ ಫೌಂಡರ್ ಸ್ವಾಮಿ ಪ್ರಭುಪಾದ ಹತ್ತಿರ ಇವರು ಭಕ್ತಿ ಯೋಗ ಕಲಿತಿದ್ರು. ಅದಕ್ಕೆ ಆಗಸ್ಟ್ 1, 1971ರಲ್ಲಿ ಜಾರ್ಜ್ ಹ್ಯಾರಿಸನ್ ಜಗತ್ತಿನ ಟಾಪ್ ಸೆಲೆಬ್ರಿಟೀಸ್ ಗಳ ಜೊತೆ ಸೇರಿ ನ್ಯೂಯಾರ್ಕ್ ನ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನಲ್ಲಿ ಸೇವ್ ಬಾಂಗ್ಲಾದೇಶ್ ಕಾನ್ಸರ್ಟ್ ಅರೇಂಜ್ ಮಾಡಿದ್ರು. ಮತ್ತೆ ಇದನ್ನ ನೋಡಲು 40,000 ಜನ ಬಂದಿದ್ರು. ಮತ್ತೆ $2,50,000 ಗಿಂತ ಜಾಸ್ತಿ ಫಂಡ್ ಬಂದಿತ್ತು. ಮತ್ತೆ ಈ ಎಲ್ಲಾ ದುಡ್ಡನ್ನ ಬಾಂಗ್ಲಾದೇಶಕ್ಕೆ ನೀಡಲಾಯಿತು. ಅಷ್ಟೇ ಅಲ್ಲ, 2 ವರ್ಷದವರೆಗೆ ಇಸ್ಕಾನ್ ಜನರಿಗೆ ಊಟ, ಬಟ್ಟೆಯ ವ್ಯವಸ್ಥೆ ಮಾಡಿತು, ಬಡತನವನ್ನು ದೂರ ಮಾಡಿತು. ಆದರೆ ಅದೇ ಬಾಂಗ್ಲಾದೇಶದಲ್ಲಿ ಇವತ್ತು ದೇವಸ್ಥಾನಗಳನ್ನ ಬೆಂಕಿ ಹಚ್ಚಲಾಗ್ತಾ ಇದೆ, ಹಿಂದೂಗಳನ್ನ ಕೊಲ್ಲಲಾಗ್ತಾ ಇದೆ. ಇದೇ ಅಲ್ವಾ ಉಂಡಿದ ಮನೆಗೆ ದ್ರೋಹ ಬಗೆಯೋದು ಅಂದ್ರೆ? ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ.